ಅಣ್ಣ ಕೊಪ್ಪಳಕ್ಕೆ ಹೋಗ್ಬೇಕಣ್ಣ, ಗವಿಸಿದ್ದೇಶ್ವರನ್ನ ನೋಡ್ಬೇಕಣ್ಣ ಅಂತಾನೆ. ಹೀಗೆ ನಡ್ಕೋತಾ ಹೋಗಪ್ಪ, ಅಲ್ಲಿ ಬಲಕ್ಕೆ ತಿರ್ಕೋ ಎಡಕ್ಕೆ ತಿರ್ಕೋ ಹೇಳ್ತಿದ್ರು. ನೀವೆಲ್ಲಿಗೆ ಹೋಗಬೇಕು ಅಂತಲೇ ಗೊತ್ತಿಲ್ಲದಿದ್ರೆ ಎಲ್ಲಿ ಗಮ್ಯ? ಮಕ್ಕಳಿಗೆಲ್ಲ ಕೇಳ್ರಿ, ಬೇಸಿಗೆ ರಜೆಗೆ ಎಲ್ಲೋಗೋಣಪ್ಪ ಅಂತ, ಅಂತಿಂಥ ಊರು ಅಂತ ಹೇಳ್ತಾರೆ. ಹೆಂಗೆ ಹೋಗೋದು? ರೈಲ್ನಾಗ ಹೋಗೋದು, ಬಸ್ನಾಗ ಹೋಗೋದು, ಈ ಥರದ್ದೆಲ್ಲ ಹೇಳ್ತಾ ಹೋಗ್ತಾರೆ. ಎಂದೂ ಇಲ್ಲದೆ ಇದ್ದಿದ್ದ ಕಾಲದಲ್ಲಿ ನೀವು ಎಲ್ಲಿಗೆ ಹೋಗಬೇಕು ಅನ್ನೋದನ್ನು ತಿಳ್ಕೊಂಡಾಗ ನಮಗೆ ಬರುತ್ತೆ, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ. ಪ್ರತಿಯೊಬ್ಬನ ಜೀವನದ ಮೂಲಭೂತವಾದ ಗಮ್ಯ ಯಾವುದು ಅಂದರೆ ಶಿವನ ಹತ್ತಿರ ವಾಪಸ್ಸು ಸೇರುವುದು ಅಂತ. ಅಂತಹ ಗಮ್ಯವನ್ನು ಯಾರ್ಯಾರು ಇಟ್ಕೊಂಡಿದ್ದೀರಿ ಇಲ್ಲಿ, ಅವರಿಗೆ ಗವಿಯ ಮೊದಲನೇ ಗ. ಇನ್ನು ವಿ ಅಂತಂದರೆ ಏನು ಅಂತಂದರೆ ವಿಜ್ಞಾನ ಅಂತ. ವಿಜ್ಞಾನ ಅಂದರೆ ನಮಗೆ ಇಂಗ್ಲೀಷ್ನಲ್ಲಿ ಸಿಗ್ತಕ್ಕಂಥ ಟ್ರಾನ್ಸ್ಲೇಷನ್ ಏನು ಅಂತಂದರೆ ವಿಶೇಷ ಸೈನ್ಸ್ ಅಂದ್ಬಿಡ್ತೀವಿ. ಸಂಸ್ಕೃತದಲ್ಲಿ ನೋಡಿದಾಗ ಒಬ್ಬನಿಗೆ ಮೈ ಮೇಲೆ ಎಚ್ಚರವಿದೆಯಾ ಅಂತ ನೋಡೋದಕ್ಕೆ ಏನು ಮಾಡ್ತಾರೆ, ಕಣ್ಣು ಕಿವಿ ಕೇಳಿಸುತ್ತಾ, ಮಾತಾಡೋಕ್ಕೆ ಬರುತ್ತಾ, ಮುಟ್ಟಿದ್ರೆ ಅಲ್ಲಾಡ್ತಾನ, ವಾಸನೆ ಗೀಸನೆ ಬರುತ್ತಾ, ಇಂಥದನ್ನು ನೋಡ್ತೀವಿ. ಇದಕ್ಕೆ ಜ್ಞಾನ ಅಂತ ಕರಿತೀವಿ. ವಿಶೇಷವಾದ ಯಾವ ಜ್ಞಾನ ಇರುತ್ತೆ ಅದಕ್ಕೆ ವಿಜ್ಞಾನ ಅಂತ ಕರೆದ್ರು. ಆ ವಿಜ್ಞಾನವನ್ನು ಹೇಗೆ ಅರ್ಥೈಸ್ಕೋಬೇಕು ಅಂತಂದರೆ, ಮೊದಲು ಜೀವ ಇರಬೇಕು. ಅಜ್ಜ ಅವರು ಹೇಳಿದ್ರು ಹೇಗೆ ತಿನ್ನಬೇಕು, ಹಿತ ಬುಕ್ ಮಿತ ಬುಕ್ ಅಂತ. ಹಿತವಾಗಿರಬೇಕು ತಿಂತಕ್ಕಂಥದ್ದು, ಮಿತವಾಗಿರಬೇಕು ಅಂತ. ಧೃತ ಬುಕ್ ಅಂತಂದರೆ ಏನು ತಿಂತೀನಿ ಅನ್ನೋದ್ರ ಬಗ್ಗೆ ಪ್ರಜ್ಞೆ ಇರಬೇಕು ಅಂತ. ಯಾಕೆಂದರೆ ಇನ್ಪುಟ್ ಈಸ್ ಈಕ್ವಲ್ ಟು ಔಟ್ಪುಟ್ ಅಂತ. ಹಾಗಾಗಿ ಅದನ್ನು ನೀವು ಶರೀರವನ್ನು ಉಳಿಸ್ಕೊಳ್ಳೋದಕ್ಕೆ ಹೇಗಿರಬೇಕು, ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಬೇಕು ಅಂತ. ಅಜ್ಜ ಅವರ ಜಾತ್ರೆಯಲ್ಲಿ ತ್ರಿವಿಧ ಅಲ್ಲದೆ ಇನ್ನೊಂದು ಬಗೆಯ ದಾಸೋಹ ಇದೆ. ಅದನ್ನು ನಾನು ಪತ್ರಿಕೆಗಳ ಮುಖಾಂತರ ತಿಳ್ಕೊಂಡೆ. ಮಿರ್ಚಿ ದಾಸೋಹ ಅಂತ. ಎಲ್ಲರೂ ತಿಂದಿರೋದಲ್ಲ, ಮಸ್ತ್ ತಿಂದಿರಿ. ಈ ಭಾಗದ ಜನರಿಗೆ ಪ್ರೀತಿಗಾಗಿ ಮಾಡಿರ್ತಕ್ಕಂಥ ಒಂದು ದಾಸೋಹ ಮಿರ್ಚಿ ದಾಸೋಹ ಆಯಿತು. ಆ ದಾಸೋಹವನ್ನು, ತ್ರಿವಿಧ ದಾಸೋಹವನ್ನು, ತ್ರಿಕರಣ ಶುದ್ಧಿಗಳನ್ನು ಮಾಡ್ಕೊಳ್ಳೋದಕ್ಕೆ ಸಾತ್ವಿಕ ಆಹಾರಗಳು ಹೇಗೆ ಬೇಕಾದವು ಅನ್ನೋದನ್ನು ನೋಡುವಾಗ ಈ ದೇಹವನ್ನು ಪಂಚಭೂತಗಳ ಮುಖಾಂತರ ಅಜ್ಜ ಅವರು ತಿಳಿಸ್ಕೊಟ್ರು. ಆ ಪಂಚಭೂತಗಳಲ್ಲಿ ಪಂಚಾವರಣಗಳು ಅಂತ ಹೇಳಿ ಇರ್ತವೆ. ಆ ಮೊದಲನೇ ಆವರಣ ಯಾವುದು ಅಂತಂದರೆ ಅದಕ್ಕೆ ಕೋಶ ಅಂತ ಕರೆದ್ರು, ಅನ್ನಮಯ ಕೋಶ ಅಂತ ಕರೆದ್ರು. ಬದುಕಬೇಕು ಅಂತಂದರೆ ಅನ್ನ ಇರಬೇಕು ಅಂತ. ಇಲ್ಲದೇ ICUನಲ್ಲಿದ್ದಂಗೆ ಬರೀ ಡ್ರಿಪ್ಸಲ್ಲಿ ಇರ್ತಾರಷ್ಟೆ. ಅನ್ನಮಯ ಕೋಶವನ್ನು ಬಿದ್ದಬೇಕು ಅಂದರೆ ಬದುಕಿರಬೇಕು, ಮಿಕ್ಕಿದ್ದಕ್ಕೆಲ್ಲ ಅದು ಆಧಾರ ಅಂತ. ಕಲಿಯುಗೆ ಅನ್ನಗತ ಪ್ರಾಣ ಅಂತ. ಬದುಕಿರಬೇಕು ಅಂತಂದರೆ ಹಿಂದಿನ ಕಾಲದಲ್ಲಾದರೆ ತಪಸ್ಸು ಮಾಡಿ ಗಾಳಿಯಿಂದ ಕೇವಲ ಎಲೆಗಳನ್ನು ಸೇವಿಸಿ ಬದುಕ್ತಿದ್ರು ಅಂತ ಹೇಳಿದ್ರು. ಕಲಿಯುಗದಲ್ಲಿ ಮನುಷ್ಯನ ಆಯುಷ್ಯ ಕಡಿಮೆ ಇದೆ, ಹಾಗಾಗಿ ಅನ್ನಮಯ ಕೋಶ ಆಯಿತು. ಅನ್ನಮಯ ಇದ್ದರೆ ಅದು ಕರೆಂಟ್ ಇದ್ದಂಗೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಾಣಮಯ ಕೋಶ ಅಂತ. ಬದುಕನ್ನ ಅವನ ಮುಂದೆ ಹೇಳಿದ್ರೆ ನಡೀತವೆ, ಸತ್ತವನ ಮುಂದೆ ಹೇಳಿದ್ರೆ ಏನು ನಡೀತಾವೆ. ಅದಕ್ಕೋಸ್ಕರ ಪ್ರಾಣಮಯ ಕೋಶ ಆಯಿತು. ಆಮೇಲೆ ಜ್ಞಾನಮಯ ಕೋಶ ಆಯಿತು. ಪ್ರಾಣ ಇದ್ದರೆ ಸಾಕಾಗೋದಿಲ್ಲ, ಉಸಿರಾಡ್ತಾ ಇದ್ದಾನ್ರಿ, ಕಣ್ಗಿಣ್ಣೇನು ಆಡಿಸ್ತಾ ಇಲ್ಲ, ಇವತ್ತೋ ನಾಳೆನೋ ಹೋಗ್ಬೋದು ನೋಡ್ರಿ ಅಂತಂತಾರೆ. ಜ್ಞಾನಮಯ ಕೋಶ ಅಂತಂದರೆ ಇದ್ದಾನೆ ಅಂತಾಯಿತು. ಅದಾದ ಮೇಲೆ ಬರ್ತಕ್ಕಂಥದ್ದು ವಿಜ್ಞಾನಮಯ ಕೋಶ ಅಂತ. ನಮಗೆ ಬೇಕಾಗಿರ್ತಕ್ಕಂಥ ಎರಡನೇ ಅಕ್ಷರ ವಿಜ್ಞಾನಮಯ ಅಂತ. ಆ ವಿಜ್ಞಾನವನ್ನು ತಿರ್ಸ್ಕೊಳ್ಬೇಕು ಅಂತಂದರೆ ವಿಶೇಷವಾದ ಜ್ಞಾನವನ್ನು ಪಡ್ಕೋಬೇಕು ಅಂತ. ಆ ವಿಶೇಷವಾದ ಜ್ಞಾನದಕ್ಕೆ ಸಿಂಬಲೈಸ್ ಮಾಡ್ತಕ್ಕಂಥ ಎರಡನೇ ಅಕ್ಷರ ಗವಿಯಲ್ಲಿ ವಿ ಅಂತಕ್ಕಂಥದ್ದು. ಅದರಿಂದ ಗವಿ ಆಯಿತು. ಗಮ್ಯ ಕಣ್ತು, ವಿಜ್ಞಾನ ಕಣ್ತು. ಇಂತಹ ಗಮ್ಯಕ್ಕೆ ಕರೆದೊಯ್ಯುವ ಸಿದ್ಧ ವಿಜ್ಞಾನವೇ ಗವಿಸಿದ್ದೇಶ್ವರ ಅಂತ. ಅಲ್ಲಿಗೇನಾಯಿತು? ಬರ್ತೀರಾ ಇಲ್ಲೇ ಇರ್ತೀರಾ, ಬರ್ತೀರಾ ಇಲ್ಲೇ ಇರ್ತೀರಾ, ನೀವು ಬರ್ತೀರಾ ಇಲ್ಲೇ ಇರ್ತೀರಾ, ಧರೆಯ ಭೋಗವ ತೊರೆದು ವರಮೋಕ್ಷ ಪಡೆಯಲು ಬರ್ತೀರಾ ಇಲ್ಲೇ ಇರ್ತೀರಾ. ಬರ್ತೀವಿ ಅಂದರೆ ಗವಿಸಿದ್ದೇಶ್ವರನ ಹತ್ರ ಬನ್ನಿರಿ,
ಕರ್ಕೊಂಡೋಗ್ತೀವಿ. ನಮ್ಮ ಟ್ರೈನಲ್ಲಿ ಸೀಟ್ ಇಲ್ಲ ಅನ್ನೋಂಗಿಲ್ಲ. ನಮ್ಮ ಫ್ಲೈಟು ಎಷ್ಟು ದೊಡ್ಡದು ಅಂತಂತಂದರೆ ಆಗಿನ ರಾಮಾಯಣವನ್ನು ಜ್ಞಾಪನ ಮಾಡ್ತಕ್ಕಂತಹ ಪುಷ್ಪಕ ವಿಮಾನ. ಇಲ್ಲಿ ಬಂದವ್ರಿಗೆಲ್ಲರಿಗೂ ಸೀಟಿದೆ. ಅದಕ್ಕೆ ಅನ್ನಮಯ ಕೋಶವನ್ನು ಮಾಡೋದಕ್ಕೋಸ್ಕರ ಕೆಳಗಡೆ ಇಲ್ಲಿ ಗವಿ, ಅಲ್ಲಿ ಕೆಳಗಡೆ ಸವಿ. ಗವಿ ಸವಿಯನ್ನು ಸವಿದಂತಹ ಶರಣೆಯರು ಗಮ್ಯವನ್ನು ತಲುಪಲು ಸಿದ್ಧ ವಿಜ್ಞಾನದಿಂದ ತಿಳಿಸಿಕೊಟ್ಟಂಥ ಗವಿಸಿದ್ದೇಶ್ವರನ ಜಾತ್ರೆಯ ಸಮಾರೋಪ ಅಂತ ಅನ್ನಿಸ್ತಾ ಇದ್ದರೆ ಮುಗ್ದೋಯ್ತಾ, ಇನ್ನೊಂದಷ್ಟು ದಿನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಹೆಣ್ಮಕ್ಳಿಗೇನು ಅನಿಸುತ್ತೆ, 3 ದಿನ ಆರಾಮಾಗಿದ್ವಪ್ಪ, ಅಡುಗೆ ಮನೆ ಕಡೆ ಹೋಗೋಂಗಿರಲಿಲ್ಲ, ಬಂದ್ವಿ ನೋಡಿದ್ವಿ, ಜಾತ್ರೆನಾಗ ನೋಡಿದ್ವಿ, ಬೇಕಾದ ಬೇಡವಾದ ಕೊಂಡ್ಕೊಂಡ್ವಿ, ಆರಾಮಾಗಿ ಸುತ್ತಾಡ್ಕೊಂಡಿದ್ವಿ, ಅಡುಗೆ ಮನೆ ಸಂಕಟ ತಪ್ಪಿತ್ತು, ಹಾಕ್ಸಿದ್ರು ಪ್ರಸಾದ. ಅದಿನ್ನೇನು 14 ಲಕ್ಷ ಜಿಲೇಬಿ, 5 ಲಕ್ಷ ಮಿರ್ಚಿ, ರೊಟ್ಟಿ, ಅಯ್ಯೋ 1-2 ಸಿದ್ದೇಶ್ವರನ ಜಾತ್ರೆ ಪ್ರಸಾದ ಅಂತಂದರೆ ವರ್ಷಕ್ಕಾಗೋಷ್ಟು ಹೊಟ್ಟೆ ತುಂಬೋಯ್ತು ಅಂತಂತ ಮುಗ್ದೋಯ್ತಾ ಅನ್ನಿಸ್ತು. ಜ್ಞಾನ ಪಿಪಾಸುಗಳು ಯಾರು ಕಾದಿದ್ದೀರಿ, ಎಲ್ಲ ಪುಣ್ಯಾತ್ಮರುಗಳು ಆ ವಿಜ್ಞಾನದ ರಹಸ್ಯಗಳನ್ನು ನಿಮಗೆ ತಿಳಿಸಿಕೊಟ್ಟಿದ್ದಾರೆ. ಜ್ಞಾನ ದಾಸೋಹ ಎಂದೆಂದಿಗಿಂತಲೂ ಇಂದು ಚೆನ್ನಾಗಿ ಗವಿಸಿದ್ದೇಶ್ವರನ ಜಾತ್ರೆಯಲ್ಲಿ ಉಣಬಡಿಸಿದ್ದಾರೆ. ತ್ರಿಕರಣ ಶುದ್ಧಿಯಿಂದ ಆಗಬೇಕು ಅಂತ. ಶರಣೆ ಆಯ್ದಕ್ಕಿ ಮಾರಮ್ಮನ ಒಂದು ವಿಚಾರ ನನ್ನ ಗಮನಕ್ಕೆ ಬರ್ತಾ ಇದೆ. ಅಂದಿನ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಅವರವರು ಮಾಡ್ತಕ್ಕಂಥ ಕೆಲಸಕ್ಕೆ ಅನುಗುಣವಾಗಿ ಅವರವರಿಗೆ ಸಿಗ್ತಕ್ಕಂಥ ಊಟವನ್ನು ತಯಾರು ಮಾಡಿದರು ಅಂತ ನಮಗೆ ಇತಿಹಾಸ ತಿಳಿಸ್ಕೊಡುತ್ತೆ. ಆಯ್ದಕ್ಕಿ ಮಾರಮ್ಮನ ಮನೆಯಲ್ಲಿ ಅವನ ಯಜಮಾನನಿಗೆ ಕೊಟ್ಟಿದ್ದಂಥ ಕೆಲಸ ಅವನ 4-6 ಬೀದಿಗಳನ್ನು ಸ್ವಚ್ಛ ಮಾಡುವುದು. ಈಗಿನ ಕಾಲದ ಥರ ಕ್ಲೀನ್ಡ್ ರೈಸು, ಕ್ಲೀನ್ಡ್ ಧಾನ್ಯಗಳು ಸಿಗ್ತಿರಲಿಲ್ಲ. ಕಸ ಕಡ್ಡಿಗೆ ಸಮೇತ ಈ ಸಂಕ್ರಾಂತಿನಲ್ಲಿ ಒಟ್ಟು ಮಾಡ್ದಂಗೆ ಬಂದಾಗ ಧೂಳು ಪಾಳು ಇರ್ತಿತ್ತು. ಅದನ್ನೆಲ್ಲ ಹೆಣ್ಣುಮಕ್ಕಳು ಕೂತ್ಕೊಂಡು ಆರಿಸ್ಬೇಕಾಗಿತ್ತು. ಅಕ್ಕಿ ಆರಿಸ್ಬೇಕು, ಜೋಳ ಆರಿಸ್ಬೇಕು, ಗೋಧಿ ಆರಿಸ್ಬೇಕು, ಕಸ ಕಡ್ಡಿನ ತೆಗೆದು ಹೊರಗಡೆ ಹಾಕಬೇಕು. ಇಂಥ ಸಂದರ್ಭದಲ್ಲಿ ಹಾಗೂ ಹೀಗೂ 4 ಕಾಳು ಹೊರಗಡೆ ಹೋಗಿರುತ್ತೆ. ಅದನ್ನು ಸ್ವಚ್ಛ ಮಾಡಿ ಅದನ್ನೆಲ್ಲ ತಗೊಂಡು ಬಂದು ತನ್ನ ಕಾಯಕದಿಂದ ಅವನು ಅದನ್ನು ಅರ್ಪಿಸಿ ಮಾಡಬೇಕಾಗಿದ್ದಂಥ ಕೆಲಸವನ್ನು ಆ ಆಯ್ದಕ್ಕಿ ಮಾರಮ್ಮನ ಗಂಡನಿಗೆ ಕೊಟ್ಟಿರ್ತಾರೆ. ಒಂದು ದಿವಸ ಆ ಮಾರಮ್ಮನ ಯಜಮಾನರಿಗೆ ಅನಾರೋಗ್ಯ, ಜ್ವರ ಬಂದುಬಿಟ್ಟಿದೆ, ಎದ್ದು ಹೋಗ್ಲಿಕ್ಕೆ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಆದಷ್ಟು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಹೋಗ್ತಾನೆ. ಪುಣ್ಯಾತ್ಮರು ಯಾರೋ ಪಾಪ ಈ ಜ್ವರದಲ್ಲಿದ್ದಾನೆ ಬೇಡ ಅಂಥೇಳಿ ಮನೆ ಮುಂದೆ ಒಂದು ಅರ್ಧ kg ಅಷ್ಟು ಚೆಲ್ಬಿಟ್ಟಿರ್ತಾರೆ. ಹೋಗಲಿ ತೊಗೊಂಡೋಗ್ಲಿ ಪಾಪ ಜ್ವರದಲ್ಲಿದ್ದಾನೆ ಅಂತ. ಇವನು ಅಲ್ಲಿ 4 ಬೀದಿ ಗುಡಿಸ್ಬೇಕಾಗಿತ್ತು. ಅದಕ್ಕೊಂದು ಸಮಯ ತಗೊಳ್ತಿತ್ತು. ಮಾರಮ್ಮಂಗೆ ಗೊತ್ತಿತ್ತು ಇಷ್ಟೊತ್ತಾಗತ್ತೆ ನಮ್ಮ ಯಜಮಾನರು ಹೋದರೆ ವಾಪಸ್ ಬರೋದು ಅಂತ. ಅವತ್ತು ಬೇಗ ಬಂದುಬಿಟ್ಟಿದ್ದಾರೆ, ಎಂದಿಗಿಂತ ಜಾಸ್ತಿ ತಂದುಬಿಟ್ಟಿದ್ದಾರೆ ಧಾನ್ಯನ. ಅವಳು ಮನಸ್ಸಿಗೆ ಅನಿಸುತ್ತೆ ಇವನೇನೋ ಮಾಡಿದ್ದಾನೆ ಇವತ್ತು ಚೇಷ್ಟೆ ಅಂತ. ಎಲ್ಲ ಶರಣೆಯರಿಗೆ ಇದೊಂದು ಕಿವಿ ಮಾತಾಗಬೇಕಮ್ಮ, ಎಲ್ಲ ಶರಣೆಯರಿಗೆ ಇದು ಕಿವಿ ಮಾತಾಗಬೇಕು. ನಿಮ್ಮ ಯಜಮಾನರು ತಿಂಗಳಿಗೆ ಬರುವ ಪಗಾರವನ್ನು ಬಿಟ್ಟು ಹೆಚ್ಚಿನದ್ದನ್ನೇನಾದರೂ ತಂದಿದ್ದಾರೆ ಅಂದರೆ ವಾಪಸ್ ಕಳಿಸಿ. ಎಲ್ಲಿಂದ ಬಂತು ಅಂತ ಪ್ರಶ್ನೆ ಮಾಡಿ. ನನ್ನ ಒಂದು ತಮಗೆ ಕೊಡ್ತಕ್ಕಂಥ ಪ್ರಾಮಿಸ್, 5 ವರ್ಷಗಳ ಕಾಲ ಇದು ನಡೆದುಬಿಟ್ರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಂತೇನು ಕಾಯ್ದೆ ಇದೆ, ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಂತ, ಅದನ್ನು ಕಿತ್ತು ಬಿಸಾಕ್ಬೋದು. ಹಾಗೆ ಅವರು ವಾಪಸ್ ಇವನು ತಂದಂತಹ ಒಂದು ಅಕ್ಕಿಯನ್ನು ಕೇಳ್ತಾಳೆ ಮಾರಮ್ಮ. ನಮ್ಮ ಹಾಗೆ ನಿಮ್ಮಾಗೆ PhD ಮಾಡಿ LLB ಮಾಡಿ ML ಮಾಡಿ ಅಂತೆಲ್ಲ ಮಾಡಬೇಕಾದಂಥದ್ದಲ್ಲ. ಶುದ್ಧ ವಿಜ್ಞಾನ ಇತ್ತು. ಗಮ್ಯ ಏನು, ಕರ್ಕೊಂಡ ಮೇಲೆ ಶಿವ ಹುಟ್ಟಿಸಿದ ಶಿವ ಹುಲ್ ಮೇಯಿಸದೇ ಇರ್ತಾನಂತ. ನನಗೊಂದು ಕೆಲಸ ಇದೆ, ನಮ್ಮ ಯಜಮಾನರ ಆ ಕೆಲಸದಲ್ಲಿ ತರಬೇಕು, ಅದರಿಂದ ನಾನು ಕಾಯಕದಲ್ಲಿ ಬಂದಂಥ ಶುದ್ಧವಾಗಿರ್ತಕ್ಕಂತಹ ಉತ್ಪನ್ನವನ್ನು ಉಣ್ಣಬೇಕು ಅಂತಕ್ಕಂಥ ಒಂದು ಶುದ್ಧ ಜ್ಞಾನವನ್ನು ಹೊಂದಿದ್ದಂಥ ಮಾರಮ್ಮ ಅಂತಕ್ಕಂಥ ಶರಣೆ ಹೇಳ್ತಾಳೆ, ಎಲ್ಲಿಂದ ಬಂತು ಇದನ್ನು, ನಿಜ ನಿಜ ಹೇಳ್ಬಿಡು, ಖರೇನೇ ಹೇಳ್ಬಿಡು ಅಂತಂದು. ಅವ ಹೇಳ್ತಾನೆ, ನಾನು ಎಲ್ಲಿಂದನೂ ಕದಿಲಿಲ್ವೇ, ಇಂಥವ್ರ ಮನೆ ಮುಂದೆ ಹೋಗಿದ್ದೆ, ಅವ್ರ ಮನೆ ಮುಂದೆ ಸಿಕ್ತು, ಬೇಕಾದ್ರೆ ನೀವು ಹೋಗಿ ಕೇಳು ಅಂತ.
ಒಳಪ್ತಾಳೆ ಮಾತನ್ನ, ಗಂಡನ ಮಾತನ್ನ ಒಪ್ತಾಳೆ. ಇದು ನೀನು ದುಡಿದು ತಂದಿದ್ದಲ್ಲ, ನಾವಿರೋದು ಇಬ್ಬರು, ನಾಳೆದು ಯೋಚನೆ ಬೇಡ, ಇವತ್ತಿಗೆ ಎಷ್ಟು ಬೇಕು, ನನಗೊಂದಿಷ್ಟು ನಿನಗೊಂದಿಷ್ಟು, ಅದಷ್ಟನ್ನು ಉಳಿಸ್ಕೊಳ್ಳೋಣ, ಮಿಕ್ಕಿದ್ದನ್ನು ಹೋಗಿ ಬಸವಣ್ಣನ ಭಂಡಾರಕ್ಕೆ ಹಾಕಿ ಬಾ ಅಂದರೆ ಮಾತ್ರ ನಾನು ನಿನಗೆ ಇವತ್ತಿನ ಮುಂದಿನ ಕಾರ್ಯಕ್ರಮಕ್ಕೆ ರೆಡಿ ಮಾಡ್ತೀನಿ ಅಂತ ಹೇಳ್ತಾಳೆ. ಹಾಗೆ ತಂದಂತಹ ಕಾಯಕದಿಂದ ಬಂದಂತಹ ಆ ಧಾನ್ಯದಿಂದ ಅಡುಗೆಯನ್ನು ಮಾಡಿ ಅವತ್ತಿನ ದಿನ ವಂಚಿತರಾದಂತಹ ಯಾರಾದರೂ ಬರುವರ ಅಂತ ಕಾದು ಯಾರೂ ಬರದಿದ್ದ ಪಕ್ಷಕ್ಕೆ ಪ್ರಾಣಿ ಪಕ್ಷಿಗಳಿಗೆ ಇಡ್ತಕ್ಕಂಥದ್ದಕ್ಕೆ ದಾಸೋಹ ಅಂತ ಕರೆದರು. ಅಲ್ಲಿಗೇನಾಯಿತು, ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ನಿಮ್ಮ ಮನೆಗೆ ಪಾಯಸ ಮಾಡಿರಿ, ತಿನ್ನಕ್ಕೆ ಮುಂಚೆ ಯಾರಿಗಾರು ಒಬ್ಬರು ಕೊಟ್ಟು ತಿನ್ನಿರಿ ಅಂತಂದರು. ಕಾಯಕದಿಂದ ದಾಸೋಹಕ್ಕೆ ಬಂತು. ಹಾಗೆ ದಾಸೋಹಕ್ಕೆ ಇಟ್ಟು ಯಾರೂ ಸಿಗದಿದ್ದ ಪಕ್ಷದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಅದನ್ನು ಕೊಟ್ಟು ಮಿಕ್ಕಿದ್ದು ಪ್ರಸಾದ. ಇವತ್ತೇನಾಗ್ತಾ ಇದೆ, ರೆಡಿಮೇಡ್ ಪ್ರಸಾದ ಅವೈಲಬಲ್ ಇನ್ ದಿ ಫಾರ್ಮ್ ಆಫ್ ಎ ಪ್ಲಾಸ್ಟಿಕ್ ಕವರ್ ಫಾರ್ 10 rupees. ಸೊ ಯು ಆರ್ ಟ್ರೈಂಗ್ ಟು ಬೈ ದಿ ಪ್ರಸಾದ. ಅರ್ನಿಂಗ್ ಇಲ್ಲ, ಕಾಯಕದಿಂದ ಬಂದಿಲ್ಲ, ದಾಸೋಹಕ್ಕಿಡಲಿಲ್ಲ. ನಮ್ಮಲ್ಲಿ ಚೆನ್ನಾಗಿದೆ, ಶಿವ ಕಣ್ಬಿಟ್ಟು ನೋಡಿದ್ದಾನೆ, ನಮ್ಮ ಪೂರ್ವಜರು ಮಾಡಿದ ಪುಣ್ಯ, ದೇವರು ನನಗೆ ಚೆನ್ನಾಗಿಟ್ಟಿದ್ದಾನೆ, ತುಪ್ಪ ಇದೆ ಮನೆಯಲ್ಲಿ, ಯೋಚನೆ ಮಾಡಬೇಕಾಗಿಲ್ಲ, ಉತ್ತಮ ಜನರನ್ನು ಕರೆದಿದ್ದೀನಿ, ರುಚಿಯಾದ ಒಂದು ಆಹಾರವನ್ನು ಮಾಡಿದ್ದೀನಿ, ದೇವ್ರ ಮುಂದೆ ಇಟ್ಬಿಟ್ಟು ಕೈನ ಹಿಂಗಂದ್ಬಿಟ್ಟು ತೊಗೊಳಪ್ಪ ಅಂತಂದ್ಬಿಟ್ಟು ಅದನ್ನು ನಾವು ತಿಂದ್ಬಿಡೋದು ಪ್ರಸಾದ ಆಗಲಿಲ್ಲ. ಬಸವಣ್ಣವ್ರು ಅದಕ್ಕೆ ಹೇಳ್ತಾರೆ, ನಾಯಿಯ ಮೊಲೆಯಲ್ಲಿರ್ತಕ್ಕಂಥ ಹಾಲು ಪಂಚಾಮೃತಕ್ಕಲ್ಲ ಅಂತ. ನ್ಯಾಯವಾದ ದುಡ್ಡಿನನ್ನು ನೀವು ಸಂಪಾದನೆ ಮಾಡಿಲ್ಲವೆಂತಾದರೆ, ಅದರಿಂದ ನೀವು ಆ ಕಾಯಕದಿಂದ ಬಂದಂಥ ಗಳಿಕೆ ಇಲ್ಲ ಅಂತಾದರೆ, ಅಂತಹ ಗಳಿಕೆಯಿಂದ ನೀವು ದಾಸೋಹಕ್ಕಿಟ್ಟರೆ ಯಾವ ಪ್ರಾಣಿ ಪಕ್ಷಿಗಳು ಕೂಡ ನಿಮ್ಮ ಹತ್ತಿರ ಬಂದು ಒಂದು ಚೂರು ಕೂಡ ನೋಡೋದಿಲ್ಲ. ಅದು ನೋಡಿ ತಿಂದಿದ್ದಲ್ದಲ್ಲೇ ಮಿಕ್ಕಿದ್ದಾಗ್ದಲ್ಲೇ ಅದು ಪ್ರಸಾದ ಆಗಲ್ಲ. ಅಂತಹ ಪ್ರಸಾದವನ್ನೇನಾದರೂ ನೀವು ದಿನನಿತ್ಯ ತಿನ್ನುವಂತಾದರೆ ಭಗವಂತ ಹೇಳ್ತಾನೆ, ನೀವು ಮಾಡೋದೆಲ್ಲ ಮಾಡ್ತಾಯಿರಪ್ಪ, ನನಗೂ ಒಂದು ಟೈಮ್ ಬರುತ್ತೆ, ಐ ಸಿ ಯು ಅಂತಾನೆ. ಅದೇ ಐ ಸಿ ಯು. ನಿಮ್ಗೆ ಅನಿಸಿರುತ್ತೆ, ಸಾಹೇಬ್ರೆ ನೀವೇನೋ ಹೇಳ್ತೀರಿ, ನಮ್ಮ ಕಣ್ಣು ಮುಂದೆನೇ ಇದ್ದಾನೆ, ಹೋದ ವರ್ಷ ಸ್ವಿಫ್ಟ್ ಕಾರು, ಈ ವರ್ಷ ಬೆನ್ಸ್ ಕಾರು, ಏನೂ ಆಗಲೇ ಇಲ್ವೇ ಅವನಿಗೆ, ನಾವು ಅದೇ ಸೈಕಲ್ನಾಗ ಅಡ್ಡಾಡ್ತಿದ್ದೀವಿ. ಆವಾಗ ಭಗವಂತ ಹೇಳಿದ್ದು ಐ ಸಿ ಯು ಅಂತ. ಕನಕದಾಸರು ಹೇಳ್ತಾರೆ, ಯಾರೂ ಸಂಗಡ ಬಾಹೋರಿಲ್ಲ. ಆಗಿನ ಕಾಲದ ಐ ಸಿ ಯುನ ಅವರು ವರ್ಣನೆ ಮಾಡ್ತಾರೆ. ಸುತ್ತಲೂ ಕುಳಿತಿದ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕೆನುವರು, ಹಿತ್ತಲ ಕಸಕ್ಕಿಂತ ಕಡೆಯಾಯಿತಿ ದೇಹ ಹೊತ್ತುಕೊಂಡೊಯ್ದು ಅಗ್ನಿಯಲ್ಲಿ ಬಿಸಿಡುವರು. ಯಾರೂ ಸಂಗಡ ಬಾಹೋರಿಲ್ಲ.